स्वागत है आपका बी न्यूज नेशन में। मैं हूं आबिद हुसैन शेख। हु इज ही? पेजावर स्वामी को एमबी पाटिल की नसीहत। पूर्व गृह मंत्री एमबी पाटिल का पेजावर श्री पर तीखा प्रहार। दूसरों के धर्म में काड़ी करना छोड़ दे स्वामी जी, अपने मठ की गंदगी को पहले साफ करें। वो कौन होते हैं लिंगायत धर्म से संबंधित बात करने वाले? हम क्यों जाएं? पेजावर श्री चुप रहे, यही उनकी उम्र और सीयत दोनों के लिए ठीक है, कहा एमबी पाटिल ने। ಅನವರು ನಮ್ಗೆ ಇಷ್ಟು ದಿನ ನಮ್ಮ ಸಂಬಂಧ ಇಲ್ಲ ಅಂತೇಳಿ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಈಗ ಶ್ರೀರಾಮುಲು ಬಳ್ಳಾರಿಯಲ್ಲಿ ಒಪ್ಕೊಂಡಿದ್ದಾರೆ. ಇಲ್ಲ 14 ಜನ ಇದ್ದಾರೆ, ಅವ್ರು ಮತ್ತೆ ಆಯ್ಕೆ ಆಗ್ತಾರೆ, ಅವರೇ ಆಯ್ಕೆ ಮಾಡ್ತಾರೆ, ಅವ್ರಿಗೂ ಸ್ಥಾನಮಾನ ಕೊಡಬೇಕಾಗುತ್ತೆ ನಮ್ಮಲ್ಲಿ ಹಿಂಗೆ ಅಂತೇಳಿ. ನೋಡಿ, ಇವರೇನು ಕರ್ನಾಟಕ 6.5 ಕೋಟಿ ಜನತೆ ದಡ್ರು ಅಂತ ತಿಳ್ಕೊಂಡಿದ್ದಾರೆ. ಕರ್ನಾಟಕದ 6.5 ಕೋಟಿ ಜನತೆಗೆ ಮೊದಲು ಗೊತ್ತೇ ಇದೆ, ಇದು ಆಪರೇಷನ್ ಕಮಲ, ಇದು ಬಿ ಜೆ ಪಿಯವರು ಭಾಗಿಯಾಗಿದ್ದಾರೆ ಅಂತ ಗೊತ್ತಿದೆ. ಈಗ ಶ್ರೀರಾಮುಲು ಅವರು ಒಪ್ಕೊಂಡಿದ್ದು ನೀವು ಹೇಳ್ತಾ ಇದ್ದೀರಿ. ನಿನ್ನೆ ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ. ಲಿಂಗಾಯತ ಶಾಸಕರು ಹೋಗಿ ನಮ್ಮ ಮಂತ್ರಿ ಮಾಡಬೇಕು 4 ಮಂದಿ 5 ಮಂದಿ ಅಂತ ಹೇಳಿದಾಗ, ಮತ್ತು ನಿಮ್ಮ ಬರೇನ ಲಿಂಗಾಯತರಿಗೆ ಮಾಡಿದರೆ 16 ಜನ ಅತೃಪ್ತರಿಗೇನು ವಿಷ ಕೊಡಬೇಕಾ? 16 ಜನ ಅತೃಪ್ತರಿಗೇನು ವಿಷ ಕೊಡಬೇಕಂತ ಯಡಿಯೂರಪ್ಪನವ್ರಿಗೆ ಕೇಳಿದಾರೆ. ನೀವು ಶ್ರೀರಾಮುಲುಗೆ ಯಾಕೆ ಹೋಗಿದ್ದೀರಿ? ಮುಖ್ಯಮಂತ್ರಿನೇ ಕೇಳಿದಾರಲ್ಲ. ಅಲ್ಲ, ಎಲ್ಲವರು ಒಂದು ಕಡೆ ಬರೀ ಗುಪ್ತವಾಗಿ ಹೇಳಿದ್ರು ಹೊರತು ಬಹಿರಂಗಪಡಿಸಿರಲಿಲ್ಲ. ಯಡಿಯೂರಪ್ಪನವರು ಬಹಿರಂಗವಾಗಿ ಹೇಳಿದಾರ. ಅವ್ರ ಮನೆ ಮುಂದೆ ಜನ ಇದೆ, ಒಬ್ರು ಯಾರು ಹೇಳ್ತಾರೆ ಮೀಡಿಯಾದ್ರಿ ಅಂತ ಹೇಳ್ತಾರ. ಅಟ್ರವ್ರು ಹೊಡೆದು ಬಿಟ್ಟಿದ್ರು ಅವ್ರ ಗಾಡಿ. ಅಂದ್ರೆ ಏನದ ಅರ್ಥ ಅಂತ ಇಷ್ಟು ದಿನ ಸಂಬಂಧ ಹಾಗೆ ಅವರೇ ಒಪ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ಒಪ್ಕೊಂಡು, ರಾಜ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡು ಏನ 16 ಜನಕ್ಕೆ ಮಂತ್ರಿ ಮಾಡ್ಲಿಕ್ಕೆ ಅವ್ರಿಗೆ ವಿಷಯ ಕೊಡ್ಬೇಕಂತ ಕೇಳಿದಾರ. ಅಂದ್ರೆ ಮತ್ತೆ ಶ್ರೀರಾಮುಲು ಯಾಕೆ ಬೇಕು? ಯಡಿಯೂರಪ್ಪನವ್ರು ಹೇಳಿದ್ರೆ ಹೇಳ್ತಾ ಇದ್ದಾನೆ ನಿಮ್ಗೆ. ಅಂದ್ರೆ ಅದೇ ನೋಡಿದಿರಲ್ಲ, ಟಿವಿಗೆಲ್ಲ ಬಂದ ನಾನು ನೋಡಿದ್ದೀನಿ. ನೀವೇ ಪ್ರಶ್ನೆ ಕೇಳ್ತಿರಲ್ಲ. ಯಡಿಯೂರಪ್ಪರನ್ನ ಅಷ್ಟು ಕೆಳಮಟ್ಟಕ್ಕೆ ಹೋಗ್ತೀರಾ ನೀವು? ಶ್ರೀರಾಮ್ ಯಡಿಯೂರಪ್ಪ ಹೇಳಿದವ್ರು ಹೇಳ್ರಿ, ಶ್ರೀರಾಮುಲು ಹೇಳಿದ್ದು ಹೇಳ್ತಿರಲ್ಲ. ಯಾರು ಅದ್ರ ಬಗ್ಗೆ ಈಗಾಗಲೇ ಜಾಮದಾರ್ ಅವರು, ಸಾಣೆಹಳ್ಳಿ ಸ್ವಾಮಿಗಳು ಅವರ ಆಹ್ವಾನಕ್ಕೆ, ಯಾಕಂದ್ರೆ ಬಹುಶಃ ಇದು ನನಗನ್ಸೋ ಮಟ್ಟಿಗೆ ನಮ್ಮ ಪೇಜಾವರ ಶ್ರೀಗಳಿಗೆ ಸ್ವಲ್ಪ ಕಡ್ಡಿ ಆಡಿಸೋ ಚಟ ಇದ್ದಂಗೆ ಕಾಣ್ತದೆ. ಸೊ ಅವರು ಸ್ವಲ್ಪ ಬೇರೆ ಬೇರೆ ಧರ್ಮದಲ್ಲಿ ಕೈ ಹಾಕೋದು ಇರ್ತದೆ. ಮೊದಲು ಪೇಜಾವರ ಸ್ವಾಮಿಗಳು ತಮ್ಮಲ್ಲಿರುವಂಥ ಹುಡುಕನ್ನು ಸರಿ ಮಾಡ್ಕೋಬೇಕು. ಅಲ್ಲಿ ನೋಡಿರಲ್ಲ ಎಲ್ಲ, ಈಗ ಮೊನ್ನೆ ಆಯಿತು, ಯಾರೋ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ, ನೂರಾರೆಲ್ಲ ಏನೇನೋ ವಿಷಯಗಳು ಬರ್ತಾವೆ. ನಾವು ಮಾತಾಡೋದಿಲ್ಲ, ಯಾಕಂದ್ರೆ ಅವ್ರು ಇದರಲ್ಲಿ ಮೊದಲು ಪೇಜಾವರ ಸ್ವಾಮಿಗಳು ತಮ್ಮ ಮಠಗಳಲ್ಲಿ ತಮ್ಮ ಇದರಲ್ಲಿರುವಂಥ ಹೊಲಸನ್ನು ಸ್ವಚ್ಛ ಮಾಡ್ಕೋಬೇಕು. ಬೇರೆಯವ್ರದಲ್ಲಿ ಕೈ ಹಾಕುವಂಥದ್ದು ಪೇಜಾವರ ಸ್ವಾಮಿಗಳಿಗೆ ಒಳ್ಳೆಯದಲ್ಲ, ಅವ್ರ ವಯಸ್ಸಿಗೂ ಒಳ್ಳೆಯದಲ್ಲ. ಅದಕ್ಕೆ ಅವರೇನು ಇದಕ್ಕೆ ಪಂಥವನ್ನು ಕೊಟ್ಟಿದ್ದಾರೆ, ನಮ್ಮವ್ರು ಸ್ವೀಕಾರ ಮಾಡ್ತಾರೆ, ಅವ್ರಿಗೆ ಇದು ಮಾಡ್ತಾರೆ. ಆದರೆ ಪೇಜಾವರ ಸ್ವಾಮಿಗಳು ಯಾರು ಇವರು? ಹೂ ಇಸ್ ಈ? ಪಂಥವನ್ನು ಕೊಡೋಕಂದ್ರೆ ಇವ್ರು ಯಾರು? ಪಂಥವನ್ನಕ್ಕೆ ಏನಿರ್ತದೆ ಅಂದರೆ ಒಬ್ಬರು ನ್ಯೂಟ್ರಲ್ ಪಾರ್ಟಿ ಇರ್ತಾರೆ. ಹಳೆ ಇತಿಹಾಸ ತೆಗೆದು ನೋಡಲಿ, ನ್ಯೂಟ್ರಲ್ ಪಾರ್ಟಿ ಇರ್ತಾರೆ. ಇವರು ಒಂದು ಪಾರ್ಟಿ, ಈಗ ಯಾರು ಪೇಜಾವರ ಸ್ವಾಮೀಜಿ ಒಂದು ಪಾರ್ಟಿ, ನಾವು ಒಂದು ಪಾರ್ಟಿ, ಜಾಮದಾರ್ ಆಗಲಿ ಎಂ ಬಿ ಪಾಟೀಲ್ ಆಗಲಿ. ಆ ನ್ಯೂಟ್ರಲ್ ಪಾರ್ಟಿ ಬೇಕಲ್ಲ. ಬಿಟ್ಕೊಂಡು ನಮ್ಮಲ್ಲಿ ಎಲ್ಲೋ ಒಂದು ಕೂತು ನಾ ಬಾ ಅಂದ್ರೆ ಇವ್ರು ಮುಖ್ಯಮಂತ್ರಿನ ಪ್ರಧಾನಮಂತ್ರಿನ ಇವರು ಪೇಜಾವರ ಸ್ವಾಮಿಗಳು ಎಲ್ಲೋ ಒಂದು ಕೂತು ನಾ ಅಲ್ಲಿ ಇರ್ತಿರತ್ತ ಬರ್ಬೇಕಂತ, ನಮಗೆ ಧೈರ್ಯ ಇದ್ದರೆ ಬರ್ಬೇಕಂತೇಳಿ. ಅದಕ್ಕೆ ಪೇಜಾವರ ಸ್ವಾಮೀಜಿಯವರ ನಿಮ್ಮ ಮಠಗಳಿರುವಂಥ ಹೊಲಸನ್ನು ಶುದ್ಧ ಮಾಡಿಕೊಡ್ರಿ. ಬೇರೆಯವ್ರ ಜೊತೆ ಕೂತು ಊಟ ಮಾಡೋದು ಕಲೀರಿ. ದಲಿತರು ಕೂಡ ಎಲ್ಲರೂ ಕೂಡ ಕೂತು ಊಟ ಮಾಡೋದು ಕಲೀರಿ. ನಿಮ್ಮ ಮಠಗಳಿಗೆ ಯಾರೊಬ್ಬ ದಲಿತರನ್ನಾಗಲಿದ್ರು ಅದನ್ನ ನೀವು ಮಠಾಧಿಪತಿ ಮಾಡೋದು ಮಾಡಿರಿ. ಕಡೆಗೆ ನಿಮ್ಮ ಮಠಕ್ಕೆ ಒಬ್ಬ ಯಾರೊಬ್ಬ ಲಿಂಗಾಯತನಾರು ಮಾಡ್ರಪ್ಪ, ಇಲ್ಲಿ ನಾವು ಒಪ್ಕೋತೀವಿ. ನಿಮ್ಮ ಮಠಗಳಿಗೆ ಯಾಕೆ ಬೇಕಿದು? ಅವ್ರು ಹಿರಿಯದರದ ವಯಸ್ಸಿಗೆ ನಾನು ಗೌರವ ಕೊಡ್ತೀನಿ. ಏನು ಆದರೆ ಪೇಜಾವರ ಸ್ವಾಮೀಜಿಯವರ ಸಣ್ಣತನ ತೋರಿಸ್ತಾ ಇದ್ದ ಅದರಲ್ಲಿ ಇವರು ಕೆದಕುದು ಇದು ಮಾಡುವಂಥದ್ದು, ಆ ಧೈರ್ಯ ಇದ್ರೆ ಬರಲಿ ಅನ್ನೋದು ಇದು ಬಾತಾ. ಇದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅವರ ಸವಾಲನ್ನು ಸ್ವೀಕಾರ ಮಾಡ್ತೀವಿ. ಏನು ಆ ಜಾಮದಾರ್ ಅವರು, ಸಾಣೆಹಳ್ಳಿ ಸ್ವಾಮೀಜಿಯವರು, ಇನ್ನೂ ಅನೇಕರು ಎಲ್ಲರೂ ಇದ್ದಾರೆ, ಅರವಿಂದ್ ಜತ್ತಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರಿಗೆ ಹೋಗಿ ಅವ್ರಿಗೆ ಏನೇನು ಪ್ರೂವ್ ಮಾಡೋದು ಮಾಡ್ತಾರೆ. ಆದರೆ ಅವ್ರು ಹೋಗೋ ಜಾಗಕ್ಕೆ ಹೋಗೋದಲ್ಲ. ಈಸ್ ನಾಟ್ ಅ ಪ್ರೈಮ್ ಮಿನಿಸ್ಟರ್. ನಾವು ಕರೆದ ಜಾಗಕ್ಕೆ ಅವ್ರು ಬರಬೇಕಾಗ್ತದೆ. ಒಂದು ಸಾಣೆಹಳ್ಳಿ ಅವ್ರು ಹೇಳ್ಯಾರಲ್ಲ, ನಮ್ಮ ಮಠಕ್ಕೆ ಬರೀ ಅಂತ ಹೇಳಿ ಸಾಣೆಹಳ್ಳಿ ಸ್ವಾಮೀಜಿ ಅವರು ಅಂತೇಳಿ ಹೋಗಲಿ, ಅವರು ದೊಡ್ಡಸ್ಕಿ ತೋರಿಸ್ಲಿ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಬಾ ಅಂತ ಹೇಳಿ ಕರೆಯಾಕ ಹೈಕಮಾಂಡ. ಸರ್, ಆಲ್ಮಟ್ಟಿ ಒಳಹರಿವು ಹೆಚ್ಚಾಗಿದೆ ಸರ್, ಹೊರಹರಿವು ತುಂಬ ಹೆಚ್ಚಾಗಿದೆ ಸರ್. ಹೌದೌದು, ಹೊಲಗಳಿಗೆಲ್ಲ ನೀರು ಹೋಗ್ತದೆ ಸರ್, ಯಲಗೂರು. ಹೌದೌದು, ಸ್ವಾಭಾವಿಕವಾಗಿ. ಅದಕ್ಕೆ ಬೇಗ 524 ಆಗಬೇಕು ಮಾಡೋದು ಪ್ರಯತ್ನ. ಸರ್, ಈ ಕಾಲುವೆಗಳು ತುಂಬ ಕಡೆ ಹೊಡಿತಾ ಸರ್. ಆಲ್ಮೇಲೆ ಆಯಿತು, ಮತ್ತೆ ಎರಡೆರಡು ದಿನಕ್ಕೆ ಒಡೆದೊಡ್ದು ಹೋಗ್ತಾ ಇದೆ ಸರ್. ನೋಡಿ, ಇದೆಲ್ಲ ಪಾರ್ಟ್ ಆಫ್ ಇದು. ಎಲ್ಲೆಲ್ಲಿ ಕೆಲವೊಮ್ಮೆ ಟೆಕ್ನಿಕಲ್ ಕಾರಣದಿಂದ ಆಗಿರ್ಬೋದು, ಕೆಲವೊಮ್ಮೆ ಕಳಪೆ ಕಾಮಗಾರಿಯಿಂದ ಆಗಿರ್ಬೋದು, ಕೆಲವು ಇದು ಆಗಿರ್ಬೋದು. ಅದೇನೇ ಇದ್ರು ಇಲಾಖೆದವರು ಅದನ್ನು ದೇ ಹ್ಯಾವ್ ಟು ಲುಕ್ ಇಂಟು ಇಟ್. ಮತ್ತೆ ಮಾಡ್ತೀವಿ. ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಈಗ ತಮ್ಮ ಮೂಲಕ ನಾನು ಆಹ್ವಾನ ಮಾಡ್ತೀನಿ, ದಯವಿಟ್ಟು ಅವ್ರು ಬರಲಿ, ಬಾಗಿನ ಅರ್ಪಣೆ ಮಾಡಲಿ ಅಂಥೇಳಿ.
ಕುಮಾರಸ್ವಾಮಿ ಅವ್ರು ಬಂದಿರ್ಲಿಕ್ಕೆ ಏನಾಯಿತು, ಯಡಿಯೂರಪ್ಪನವರು ಬರಲಿ. ಅಲ್ಲ ಸರ್, ಅಂದ್ರೆ ಬರಲಿ, ಮಲ್ತಾಯಿ ಧೋರಣೆ ಒಂದು ಮನೆಯಿಂದ ನಡ್ಕೊಂಡು ಬರ್ತಾ ಇದೆ. ಸಿದ್ದರಾಮಯ್ಯ ನೋಡ್ಕೊಡ್ತಾರೆ, ಮುಂದಿನ ಯಾರು ಬರಲಿ, ಯಾರೂ ಕೂಡ ಬರಲಿಲ್ಲ ಅವ್ನ ಬಾಗಿನ ಅರ್ಪಣೆಗೆ. ಅದೇ ಮಲ್ತಾಯಿದವ್ರನ್ನೇ ಆಗಬಾರ್ದು, ಯಡಿಯೂರಪ್ಪನವ್ರು ಬರಲಿ ಅಂತ ಕೇಳ್ಕೊಡ್ತೀನಿ. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।